ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇಲ್ಲಿ ಕುಳಿತಿರತಕ್ಕಂಥ ಪ್ರತಿಯೊಬ್ಬರನ್ನು ನಾನು ಹೃದಯಪೂರ್ವಕವಾಗಿ ಆಹ್ವಾನಿಸ್ತಕ್ಕಂಥನಾಗಿದ್ದೇನೆ. ಈ ಸಮಯದಲ್ಲಿ ಈ ವಿಶೇಷ ಸಂದೇಶವನ್ನು ಕಳಕೊಳ್ಳದಂತೆ ಪ್ರತಿಯೊಬ್ಬರು ಇದನ್ನು ವೀಕ್ಷಿಸಿ ಇದರಿಂದ ನೀವು ಲಾಭ ಹೊಂದಬೇಕೆಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಇವತ್ತಿನ ದಿವಸದಲ್ಲಿ ನಾವು ಅನೇಕ ಸಂದೇಶಗಳನ್ನು ಕೇಳುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಬರತಕ್ಕಂಥದ್ದಾಗಿದೆ. ಇಂದು ನಾವು ತಿಳ್ಕೊಳ್ತಕ್ಕಂಥ ಪ್ರಮುಖವಾದ ವಿಷಯ ಏನಂದರೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಯಾವ ರೀತಿ ದೇವರು ಅವರನ್ನು ಬಿಡುಗಡೆ ಮಾಡಿದನು ಎಂಬುದನ್ನು ವಿಷಯದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಯಾವ ರೀತಿ ದೇವರು ಅವರನ್ನು ರಕ್ಷಣೆ ಕೊಟ್ಟನು, ಈ ಒಂದು ರಕ್ಷಣೆ ಯೋಜನೆಯಲ್ಲಿ ಅವರನ್ನು ಯಾವ ರೀತಿ ಕಾಪಾಡಿದನು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅದರಿಂದ ಪ್ರಿಯರೇ, ಆ ಕಾಲದಲ್ಲಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿದ್ದರು. ಆ ಗುಲಾಮತನದಲ್ಲಿರ್ತಕ್ಕಂಥ ಈ ಒಂದು ಇಸ್ರಾಯೇಲರಿಗೆ ಬಹಳ ಕಷ್ಟ. ಎಲ್ಲ ಒಂದು ಕೆಲಸವು ಪುಕ್ಕಟೆ ಮಾಡ್ತಕ್ಕಂಥ ಕೆಲಸ. ಅವ್ರಿಗೆ ಯಾರು ಸಂಬಳ ಕೊಡ್ತಿರಲಿಲ್ಲ, ಅವ್ರಿಗೆ ಯಾರು ಒಳ್ಳೆಯದ ಸಮಯದಲ್ಲಿ ಕೆಟ್ಟ ಸಮಯದಲ್ಲಿ ಅವ್ರು ನೋಡ್ತಿರಲಿಲ್ಲ. ಅವರಿಗೆ ಪ್ರಾಣಿಗಳ ಥರ ಉಪಯೋಗಿಸ್ಕೊಳ್ತಾ ಇದ್ದರು. ರೋಗ ಬಂದರೂ ಸಹ, ಕಾಯಿಲೆ ಇದ್ದರೂ ಸಹ ಹೋಗಿ ಕೆಲಸ ಮಾಡಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಅವರು ಸುಮಾರು 400 ವರ್ಷಗಳ ಕಾಲ ಅವರು ಆ ಗುಲಾಮಗಿರಿ ಕೆಲಸದಲ್ಲಿರುವಾಗ ಅನೇಕರು ದೇವರಿಗೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಇಂಥ ಒಂದು ಕಷ್ಟಕಾಲದಲ್ಲಿ ನಮ್ಮನ್ನು ಯಾಕೆ ಇಟ್ಟಿದ್ದಿ, ನಮ್ಮನ್ನು ಹೇಗಾದರೂ ಮಾಡಿದೆಲ್ಲ ಬಿಡಿಸು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಯನ್ನು ದೇವರು ಅವರ ಪ್ರಾರ್ಥನೆ ಕೇಳಿದನು. ಪ್ರಿಯ ಸಹೋದರ ಸಹೋದರರೇ, ಇವತ್ತು ದಿವಸ ನಿಮ್ಮೆಲ್ಲರಿಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ದೇವರು ಐಗುಪ್ತ ದೇಶದ ಜನಗಳು ಪ್ರಾರ್ಥನೆ ಕೇಳಿದ ದೇವರು ಇವತ್ತು ನನ್ನ ಪ್ರಾರ್ಥನೆ ಮತ್ತು ನಿನ್ನ ಪ್ರಾರ್ಥನೆ ಕೇಳುವವನಾಗಿದ್ದಾನೆ. ಇವತ್ತು ನನ್ನ ಕೂಗು ಮತ್ತು ನಿನ್ನ ಕೂಗು ಕೇಳುವವನಾಗಿದ್ದಾನೆ. ಆತನು ಸದಾ ಪ್ರಾರ್ಥನೆಗೆ ಎದುರು ನೋಡ್ತಕ್ಕಂಥನಾಗಿದ್ದಾನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ನಮ್ಗೆ ಆಶೀರ್ವಾದ ಸಿಕ್ಕೋದಿಲ್ಲ. ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ದೇವರು ಅವರಿಗೆ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಅದಕ್ಕಾಗಿ ಪರಲೋಕದ ಮಾರ್ಗಕ್ಕೆ ಹೋಗಲಿಕ್ಕೆ ಅಥವಾ ನಮ್ಮ ರಕ್ಷಣೆಯ ಮಾರ್ಗವನ್ನು ಹೊಂದಲಿಕ್ಕೆ, ಈ ಲೋಕದ ಬಂಧನದಿಂದ ನಾವು ಬಿಡುಗಡೆ ಆಗಲಿಕ್ಕೆ ನಮಗೆ ಮುಖ್ಯವಾದ ಒಂದೇ ಒಂದು ಮಾರ್ಗ, ಅದು ಪ್ರಾರ್ಥನೆಯ ಮಾರ್ಗ. ಆ ಪ್ರಾರ್ಥನೆ ಮಾರ್ಗದಿಂದ ನಾವು ದೇವರನ್ನು ಕೇಳಿಕೊಳ್ಳುವಾಗ ದೇವರು ನಮ್ಮನ್ನು ಸದಾ ಕಾಲ ಯಾವಾಗಲೂ ನಮ್ಮನ್ನು ಬಂಧನದಿಂದ ಬಿಡಿಸಲಿಕ್ಕೆ ಆತನು ತಯಾರಾಗಿದ್ದಾನೆ. ಒಬ್ಬ ಪಾಪಿ ದೇವರ ಕಡೆ ತಿರುವುದಾದರೆ ಅದರಂಥ ಭಾಗ್ಯ ಇನ್ನು ಯಾವುದಿಲ್ಲ ಪ್ರೇರೆ. ಪರಲೋಕದಲ್ಲಿ ದೇವರು ಬಹಳ ಸಂತೋಷ ಪಡ್ತಾನೆ. ಇವತ್ತು ನಾನು ನೀನು ನಮ್ಮ ಜೀವಿತದಲ್ಲಿ ನಡೀತಕ್ಕಂಥ ಈ ಒಂದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಜೀವಿತದಲ್ಲಿ ಪಾಪದ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ನಾನು ನೀನು ಇದರಿಂದ ಹೊರಗಡೆ ಬರಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಅನೇಕ ಸಲ ನಾವು ಸಮಸ್ಯೆಗೆ ಒಳಗಾಗುತ್ತೇವೆ. ಯಾಕಂದರೆ ನಾವು ನಂಬುತ್ತೇವೆ. ಕೆಲವು ಸಮಯದಲ್ಲಿ ಯಾರ್ಯಾರು ನಾವು ನಂಬದ ಪ್ರಯುಕ್ತವಾಗಿ ಅಲ್ಲೇ ಅನೇಕ ಸಮಸ್ಯೆಗಳು ನೋಡ್ತಕ್ಕಂಥರಾಗಿದ್ದೇವೆ. ಅನೇಕರು ತಮ್ಮ ಯೌವನದ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ಹಣದ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ಅಧಿಕಾರದ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ಅಧಿಕಾರಿಗಳ ಮೇಲೆ ಜನಗಳ ಮೇಲೆ ನಂಬಿಕೆ ಇದೆ. ಇಂಥ ಒಂದು ಜನಗಳನ್ನ ನೋಡುವಾಗ ಅನೇಕ ರೀತಿಯಲ್ಲಿ ಮೋಸ ಹೋಗಿರ್ತಕ್ಕಂಥ ಕಾರ್ಯಗಳು ನೋಡ್ತೇವೆ. ಒಂದು ಸಲ ಒಬ್ಬ ಸರ್ಕಾರಿ ಕೆಲಸಗಾರನು ಅವನ ಜೀವಿತದಲ್ಲಿ ಒಳ್ಳೆಯ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದನು. ಆದರೆ ಆ ಒಂದು ಪ್ರಾಂತ್ಯದ ಒಬ್ಬ ಅಧಿಕಾರಿ, ಅಂದರೆ ಒಬ್ಬ ಲೀಡರು, ಒಬ್ಬ MLA ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನನ್ನು ಸ್ನೇಹಿತ ಮಾಡಿಕೊಂಡು ಅವನಿಗೆ ಬಹಳವಾಗಿ ಉಪಯೋಗಿಸ್ಕೊಂಡು ತನ್ನನ್ನು ತಾನು ಬೆಳೀತಾ ಇದ್ದನು. ಒಂದು ದಿವಸ ಅವನ ಮಗಳ ಮದುವೆ ಬಂತು. MLA ಅವರ ಮಗಳ ಮದುವೆ ಬಂದಿರುವಾಗ ಆ ಸಮಯದಲ್ಲಿ ಆ ಒಂದು ನೌಕರಿ ಕೆಲಸ ಮಾಡ್ತಕ್ಕಂಥವನು ಅವನು ಕೆಲಸ ಮಾಡ್ತಕ್ಕಂದರೆ ಸರ್ಕಾರದ ಬರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ಜನಗಳಿಗೆ ಸರಬರಾಜು ಮಾಡಬೇಕು. ಸ್ಟೋರ್ ಕೀಪರಾಗಿ ಕೆಲಸ ಮಾಡ್ತಾಯಿದ್ದನು. ಆ ಸ್ಟೋರ್ ಕೀಪರಾಗಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಆ ತಿಂಗಳು ಬಂದಿರತಕ್ಕಂಥ ಜನಗಳಿಗೆ ಹಂಚಬೇಕಾಗಿರ್ತಕ್ಕಂಥ ಎಲ್ಲ ಸಕ್ಕರೆಯನ್ನು ಅವನು ತನ್ನ ಮಗಳ ಮದುವೆಗೋಸ್ಕರ ಕೇಳಿಕೊಂಡೆನು. ಅವನು ಕೆಲಸಗಾರನು ನನ್ನ ಜೊತೆಲಿ ಯಾರು MLA ಇದ್ದಾನೆ, ನನಗೆ ಯಾರು ಏನು ಮಾಡ್ತಾರೆ ಎಂಬುದಾಗಿ ಆ ನಂಬಿಕೆಯಿಂದ ಅವನು ಮಗಳ ಮದುವೆಗೋಸ್ಕರ ಜನಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸಕ್ಕರೆಯನ್ನು ಆ ಒಂದು MLA ಕೊಟ್ಟನು. ಆ MLA ತಗೊಂಡು ಮಗಳ ಮದುವೆ ಸಂತೋಷವಾಗಿ ಮಾಡಿದನು. ಆದರೆ ಎನ್ಕ್ವೈರಿ ಬಂದಾಗ ಆ ಸಮಯ ನೋಡ್ತಕ್ಕಂಥರಾಗಿದೆ, ಈ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡಿಬಿಟ್ರು. ಸಸ್ಪೆಂಡ್ ಮಾಡಿದಾಗ ಅವನು ಹೋಗಿ MLA ಮಕ್ಕಳ ಮುಂದೆ ನಿಂತ್ಕೊಳ್ತಾನೆ. ಯಾವ ವ್ಯಕ್ತಿ ಸಕ್ಕರೆ ಕೊಡೋದಕ್ಕಿಂತ ಮುಂಚೆ ಎಷ್ಟು ಅವನ ಜೊತೆಲಿ ಪ್ರೀತಿ ಮಾಡ್ತಿದ್ದ, ಕೂಡ ಅಂತ ಹೇಳ್ತಿದ್ದ, ಸಸ್ಪೆಂಡ್ ಆದಮೇಲೆ ಅವನಿಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ ಪ್ರಿಯರೇ. ಅವನ ಕುಟುಂಬ, ಹೆಂಡತಿ, ಮಕ್ಕಳು ಹೋಗಿ ಬಾಗಿಲು ಮುಂದೆ ನಿಂತರು. ಅವನು ಅದಕ್ಕೆ ಲಕ್ಷ್ಯ ಕೊಡದೇ ಇರತಕ್ಕಂಥ ಇಂಥ ಒಂದು ಕೆಲವು ಅಧಿಕಾರಿಗಳು ಕೆಲವರನ್ನು ಈ ರೀತಿ ಮೋಸ ಮಾಡ್ತಕ್ಕಂಥ, ಯಾರ್ಯಾರು ಈ ರೀತಿಯಾಗಿ ಮನುಷ್ಯರು ನಂಬತಕ್ಕಂಥರಾಗಿದ್ದಾರೋ ಅವರು ಮೋಸ ಹೋಗ್ತಾರೆ. ಅದಕ್ಕಾಗಿ ಸತ್ಯವೇದ ವಾಕ್ಯ ಹೇಳ್ತದೆ, ಯಾವನು ಮನುಷ್ಯನ ಮೇಲೆ ನಂಬಿಕೆ ಇಡ್ತಾನೋ ಅವನು ಶಾಪಗ್ರಸ್ತನು.
ಯಾಕಂದರೆ ದೇವ್ರ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ಬಿಟ್ಟು ಮನುಷ್ಯರ ಮೇಲೆ ಇರ್ತಕ್ಕಂಥ ನಂಬಿಕೆ ಭಾಳ ತಪ್ಪು ಎಂಬುದಾಗಿ ಅನೇಕ ಸಮಯದಲ್ಲಿ ಕೆಲವು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನೋಡ್ತೇವೆ. ನಮ್ಮ ಯೌವನದ ಮೇಲೆ ನಾವು ನಂಬಿಕೆ ಇಡ್ತೇವೆ. ನಾನು ಯೌವನಸ್ಥನಿದ್ದೇನೆ, ನಾನು ಯೌವನಸ್ಥಳಾಗಿದ್ದೇನೆ, ನನಗೆ ಯಾವುದು ಕಡಿಮೆ ಇದೆ, ಸೌಂದರ್ಯತೆ ಮೇಲೆ ಒಂದು ಗರ್ವ, ಹಣದ ಮೇಲೆ ಇರ್ತಕ್ಕಂಥ ಗರ್ವ, ಇಂಥ ಒಂದು ರೀತಿಯಲ್ಲಿ ಜೀವಿಸುವಾಗ ಒಂದು ಘಟನೆ ನಿಮಗೆ ಜ್ಞಾಪಕ ಮಾಡ್ತೇನೆ. ಒಂದು ಸಲ ಒಂದು ಯೌವನಸ್ಥ ಹುಡುಗಿ ಒಬ್ಬ ದೇವರ ಸೇವಕನು ಅವಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ, ಅವರಿಗೆ ಆ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗಿ ತನ್ನ ತಾಯಿಗಳು ಕೇಳಿದನು. ಇವನು ಒಬ್ಬ ಬಡ ಒಬ್ಬ ಸೇವಕನು, ದೇವರ ಸೇವೆ ಮಾಡ್ತಕ್ಕಂಥವನು, ಮನೆಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥವನು, ದೇವರ ಒಂದು ಸಂದೇಶವನ್ನು ತಿಳಿಸ್ತಕ್ಕಂಥವನು. ಆ ಹುಡುಗಿ ಅವಳು ಆ ಯೌವನಸ್ಥನ ನೋಡಿ, ಒಬ್ಬ ದೈವ ಸೇವಕನ ನೋಡಿ ಲಕ್ಷ್ಯ ಕೊಡದೆ, ನಾನು ಇವಳನ್ನು ಮದುವೆ ಮಾಡ್ಕೋದಿಲ್ಲ, ಇವನ ಒಂದು ಸಂಬಳ ಎಷ್ಟಿದೆ, ಇವನ ಕೆಲಸ ಏನು, ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇ ನನಗೆ ದೊಡ್ಡ ಒಂದು ಅಧಿಕಾರಿ, ಒಬ್ಬ ಯಾವುದೋ ಒಂದು ಸಿನಿಮಾದಲ್ಲಿ ನಾಟಕ ಮಾಡ್ತಕ್ಕಂಥವನು ಬೇಕು ಎಂಬುದಾಗಿ ಆ ರೀತಿಯಾಗಿ ಅವಳು ಯೋಚನೆ ಮಾಡಿದಳು. ಯಾಕಂದರೆ ಅವಳು ಸಹ ಸಿನಿಮಾದಲ್ಲಿ ಒಂದು ಆಟ ಮಾಡ್ತಾ ಇರ್ತಕ್ಕಂಥ ಹೆಣ್ಮಗಳು. ಅದನ್ನ ಪ್ರೇರೆ ಅಂಥ ಒಂದು ಹೆಣ್ಮಗಳು ಇವಳನ್ನ ತಿರಸ್ಕಾರ ಮಾಡಿ, ಒಂದು ಸಲ ಪರಿಸ್ಥಿತಿ ಹೀಗೆ ಬಂತು. ಕೆಲವು ದಿನಗಳಾದ ಮೇಲೆ ಈ ಸುವಾರ್ತಿಕನು ಅಲ್ಲಲ್ಲಿ ಸೇವೆ ಮಾಡಿ ಒಬ್ಬ ದೊಡ್ಡ ಪ್ರಸಂಗಿ ಆದನು, ದೊಡ್ಡ ಸೇವಕನಾದನು. ಆ ಸೇವಕ ಸಮಯದಲ್ಲಿ ಒಂದು ಸಲ ಕೆಲವರು ಒಂದು ಸ್ಟ್ರೆಚರ್ ಮೇಲೆ ಒಂದು ರೋಗಿಯನ್ನು ಹಿಡ್ಕೊಂಡು ಎಳ್ಕೊಂಡು ತರ್ತಾಯಿದ್ರು. ಆ ರೋಗಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಬೋಧಕರನ್ನು ಕರೆದಾಗ ಆ ಪ್ರಾರ್ಥನೆ ರೋಗಿಯಾಗಿರ್ತಕ್ಕಂಥ ಬೇರೆ ಯಾರಿಲ್ಲ, ಯಾವ ಹುಡುಗಿ ಈ ಸುವಾರ್ತಿಕರನ್ನು ತಿರಸ್ಕಾರ ಮಾಡಿದಳು ಆ ಹುಡುಗಿಗೆ ಲಘುವಾಗಿ ಅವಳು ಆ ಒಂದು ಹಾಸಿಗೆಯಲ್ಲಿ ಮಲಗಿದ್ದಳು. ಪ್ರಿಯರೇ, ಯೌವನ ಕಡಿ ಹೋಗೋದಿಲ್ಲ, ಒಂದು ಸೌಂದರ್ಯತೆ ಕಡಿ ಹೋಗೋದಿಲ್ಲ. ಕೆಲವರು ಅದ್ರ ಮೇಲೆ ಗರ್ವಪಟ್ಟು ಅವರ ಜೀವಿತವನ್ನು ಹಾಳು ಮಾಡ್ಕೊಳ್ತಕ್ಕಂಥವ್ರಾಗಿದ್ದಾರೆ. ಅದಕ್ಕಾಗಿ ಇವತ್ತು ದಿವಸ ನಿಮ್ಮ ಎಲ್ಲರಿಗೆ ಇಷ್ಟಪಡಿಸ್ತೇನೆ, ದೇವರು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಒಂದು ಜೀವಿತದಲ್ಲಿ ದೇವರು ನಮ್ಮನ್ನು ಇಂಥ ಒಂದು ಲೌಕಿಕವಾಗಿರ್ತಕ್ಕಂಥ ಸಂಬಂಧ ಬಿಡಿಸಿ ಆತನು ನಿತ್ಯವಾದ ಜೀವಿತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಆತನು ಆಸೆ ಉಳ್ಳವನಾಗಿದ್ದಾನೆ. ಅಂಥ ಆಸೆ ಉಳ್ತಕ್ಕಂಥ ದೇವರು ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಇಸ್ರಾಯೇಲ್ ಜನರು ಅನೇಕ ಸಲ ನಮ್ಮ ಜೀವಿತದಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ದೇವರು ನಮ್ಮನ್ನು ತಯಾರು ಮಾಡ್ತಾ ಇದ್ದಾನೆ. ನಿನ್ನನ್ನು ಇವತ್ತು ದೇವರು ಕರೀತಕ್ಕಂಥನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನಿನ್ನಿಂದ ನನ್ನ ಸೇವೆ ಆಗಬೇಕು, ನನ್ನ ಸುವಾರ್ಥ ಸೇವೆ ಜನಗಳಿಗೆ ಮುಟ್ಟಬೇಕು, ಜನಗಳದನ್ನು ತಿಳ್ಕೊಳ್ಬೇಕೆಂಬುದಾಗಿ ನಿನ್ನ ಕರೀತಕ್ಕಂಥನಾಗಿದ್ದಾನೆ. ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಿಮಗೆ ಎಚ್ಚರಿಸ್ತೇನೆ. ಒಂದನೆಂತಂದರೆ, ಯಾವಾಗ ದೇವರ ವಿಜ್ಞಾಪನೆಗೆ ನಾವು ಕಿವಿಗೊಡೋದಿಲ್ವೋ, ದೇವರ ದರ್ಶನಕ್ಕೆ ನಾವು ಕಿವಿಗೊಡೋದಿಲ್ವೋ, ದೇವರು ನಮ್ಮನ್ನು ಉಪಯೋಗಿಸೋದಿಲ್ಲ. ನಿನ್ನ ಸುವಾರ್ತಿಕನಾಗಿರ್ಬೋದು, ನಿನ್ನ ದೇವರ ಸೇವಕನಾಗಿರ್ಬೋದು, ಇಷ್ಟಾದರೂ ಸಹ ಒಂದು ವೇಳೆ ನೀನು ದೇವರ ಮಾತಿಗೆ ಕಿವಿಗೊಡದಿದ್ದಾಗ ನಿನ್ನ ಸಂದರ್ಭವನ್ನು ಕಳ್ಕೊಳ್ತಾ ಇದೆಯಾ? ಅದಕ್ಕೋಸ್ಕರ ಹಿಂದೆ ಆ ಯೇಸು ಸ್ವಾಮಿಯನ್ನು, ದೇವರನ್ನ ಸ್ವೀಕಾರ ಮಾಡಿಕೊಂಡು ಆತನು ಉಪಯೋಗಿಸ್ಕೊಳ್ತಕ್ಕಂಥ ವಿಧಾನದಲ್ಲಿ ನೀನು ಮುಂದೆ ಬರಬೇಕಾಗಿ ನಿನ್ನಲ್ಲಿ ವಿನಂತಿಸ್ತೇನೆ. ಯಾಕಂದರೆ ದೇವರು ಯಾರು ದರ್ಶನಕ್ಕೆ ಕಿವಿಗೊಡೋದಿಲ್ಲೋ, ಒಂದನ್ನು ಹೇಳಿಕೆ, ವೇರ್ ದೇರ್ ಇಸ್ ನೋ ವಿಷನ್ ಪೀಪಲ್ ಪ್ಯಾರಿಶ್. ಎಲ್ಲಿ ದರ್ಶನ ಇಲ್ಲ, ಜನಗಳು ನಾಶವಾಗಿ ಹೋಗ್ತಾರೆ. ದೇವ್ರು ಕೊಡ್ತಕ್ಕಂಥ ದರ್ಶನಕ್ಕೆ ನೀನು ತಿರಸ್ಕಾರ ಮಾಡುವಾಗ ದೇವರು ಅದನ್ನು ಇಷ್ಟಪಡೋದಿಲ್ಲ. ಅದಕ್ಕಾಗಿ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ದೇವರು ಇಂಥ ಒಂದು ಜನಗಳಿಂದ ನಾವಾದಷ್ಟು ಮಟ್ಟಿಗೆ ದೇವರಿಗೆ ಕಿವಿಗೊಡತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿ. ಇಸ್ರಾಯೇಲರ ಕೂಗನ್ನು ಕೇಳಿ, ಸ್ವಾಮಿ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡು, ಇಸ್ರಾಯೇಲಲ್ಲಿಯೇ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಇಸ್ರಾಯೇಲಲ್ಲಿ ಅಭಿಮಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಆರಿಸಿಕೊಂಡ್ರು. ಆ ಒಂದು ಮೋಸೆಗೆ ಒಂದು ದಿವಸ ದೇವರು ಕರೆದ, ಮೋಸೆ, ಇಸ್ರಾಯೇಲ್ ಜನರ ಕೂಗು ನಾನು ಕೇಳಿದ್ದೇನೆ, ನನ್ನವರೆಗೆ ಮುಟ್ಟಿದೆ, ನೀನು ಹೋಗಿ ಅವರನ್ನು ಬಿಡಿಸ್ಕೊಂಡು ಬರಬೇಕೆಂಬುದಾಗಿ. ಅಯ್ಯೋ ಮೋಸೆಯಿಂದ ನನಗಾಗೋದಿಲ್ಲ, ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ದಯಮಾಡಿ ನನ್ನ ಕಳಿಸ್ಬೇಡ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿಕೊಂಡನು. ಸ್ವಾಮಿ ಹೇಳ್ತಾನೆ, ಇಲ್ಲ, ನೀನು ನನ್ನ ನಿಜವಾದ ಸೇವಕನಾಗಿದ್ದಿ, ನಿನ್ನ ಮೇಲೆ ಅಭಿಮಾನ ಇದೆ. ಒಂದನ್ನು ತಿಳ್ಕೊಳ್ಳಬೇಕು ಪ್ರಿಯರೇ, ದೇವರು ಹೇಡಿಗಳನ್ನು ಆರಿಸಿಕೊಳ್ಳೋದಿಲ್ಲ. ಯಾರ್ಯಾರು ಹೇಡಿಗಳಾಗಿದ್ದಾರೋ, ಯಾರು ಅಧೈರ್ಯ ಉಳ್ಳವರಾಗಿದ್ದಾರೋ, ದೇವರ ಸೇವೆಯಲ್ಲಿ ಆಸಕ್ತಿ ಇಲ್ಲೋ, ದೇವರು ಅವ್ರನ್ನ ಆರಿಸ್ಕೊಳ್ಳೋದು. ಒಂದು ವೇಳೆ ನೀನು ಕರೆಯಲ್ಪಟ್ಟರು ಸಹ ನಿನ್ನನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ದೇವರ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ, ದೇವರು ಯಾರು ಆತನಿಗೋಗಿ ಆಸಕ್ತಿ ಉಳ್ಳವರಾಗಿದ್ದಾರೋ ಅವರನ್ನು ದೇವರು ಉಪಯೋಗಿಸ್ಕೊಳ್ತಾನೆ. ಅದೇ ರೀತಿ ಇವತ್ತಿನ ದಿವಸದಲ್ಲಿ ಮೋಸೆಯನ್ನು ದೇವರು ಉಪಯೋಗಿಸ್ಕೊಂಡನು. ಮೋಸೆ ಕರೆದು, ಮೋಸೆ ನೀನು ನನ್ನ ಜನಗಳನ್ನು ಬಿಡಿಸ್ಕೊಂಡು ಬರಬೇಕೆಂಬುದಾಗಿ ಮೋಸೆ ಅನೇಕ ನೆಪ ಹೇಳಿದ್ರು ಸಹ ಅವನಿಗೆ ಸಹಾಯಕನಾಗಿ ಅವನ ಅಣ್ಣನಾಗಿರ್ತಕ್ಕಂಥ ಆರೋನನಿಗೆ ಕಳೆದನು. ಅವರು ಕರೆದಾಗ ಮೋಸೆ ವಯಸ್ಸು 80, ಅವರ ಅಣ್ಣನ ವಯಸ್ಸು 83. ಪ್ರಿಯ ಸಹೋದರ ಸಹೋದರಿಯರೇ, ಆ ವಯಸ್ಸಿನಲ್ಲಿ ಅವರು ಸೇವೆಗೋಸ್ಕರ ತಯಾರಾದರು. ನಿನ್ನ ವಯಸ್ಸು ಎಷ್ಟಾಗಿದೆ ಪ್ರಿಯರೇ? ನೀನು ಪರೀಕ್ಷೆ ಮಾಡಿಕೋ. ನಿನ್ನ ವಯಸ್ಸಿನಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ಯವನಸ್ಥನು ತನ್ನ ಸೃಷ್ಟಿಕರ್ತನನ್ನು ಯವನ ಕಾಲದಲ್ಲಿಯೇ ಸೃಷ್ಟಿಕರ್ತನ ಸ್ಮರಿಸು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ನೀನು ಯವನಸ್ಥನಾಗಿರಬಹುದು, ನೀನು ಇನ್ನೂ ವಯಸ್ಸಾಗಿರ್ತಕ್ಕಂಥವನಾಗಿರ್ಬೋದು, ದೇವರು ನಿನ್ನ ಕರಿತಕ್ಕಂಥವನಾಗ್ತಾನೆ. ಉದಾಹರಣೆಯಾಗಿ ನೀವು ಮಗುವಾಗಿರ್ಬೋದು,
ಯವನಸ್ಥ ಮಗನಾಗಿರ್ಬೋದು, ಬಾಲ್ಯ ಜೀವಿತದಲ್ಲಿ ದೇವರು ನಿನ್ನನ್ನು ಕರೀತಕ್ಕಂಥನಾಗಿದ್ದಾನೆ. ಯಾವಾಗ ನೀನು ದೇವರಿಗೆ ನಿನ್ನ ಜೀವಿತನ ಸಮರ್ಪಕ ಮಾಡಿಕೊಡ್ತೀಯೋ ದೇವರು ನಿನ್ನನ್ನು ಅದ್ಭುತವಾಗಿ ಉಪಯೋಗಿಸ್ಕೊಳ್ತಾನೆ. ಆತನ ಉಪಯೋಗ ಭಯಂಕರವಾಗಿರ್ತಕ್ಕಂಥದ್ದಾಗಿದೆ. ನಾವು ಲಕ್ಷ್ಯ ಕೊಡದೇ ರೀತಿಯಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ. ಅದರಿಂದ ಪ್ರಿಯರೇ, ನೀನು ಇವತ್ತು ದೇವರಿಗೆ ನಿನ್ನ ಜೀವಿತನ ಸಮರ್ಪಣೆ ಮಾಡಿಕೊಳ್ಳುವಾಗ ಅದ್ಭುತವಾಗಿ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಅದಕ್ಕಾಗಿ ಮೋಸೆ ಐಗುಪ್ತ ದೇಶಕ್ಕೆ ಹೋದನು. ಐಗುಪ್ತ ದೇಶಕ್ಕೆ ಹೋಗಿ ಫರೋನಿಗೆ ಭೇಟಿ ಮಾಡಿದನು. ಫರೋನಿಗೆ ಭೇಟಿ ಮಾಡುವಾಗ ಫರೋನ ಮುಂದೆ ಹೋಗಿ ಹೇಳ್ತಾನೆ, ನಾನು ಯೆಹೋವನಿಂದ ಬಂದವನು, ನನ್ನ ಜನಗಳಾದ ದೇವರ ಜನಗಳಾಗಿರ್ತಕ್ಕಂಥ ಇಸ್ರಾಯೇಲನ್ನು ಬಿಡಬೇಕು ಎಂಬುದಾಗಿ ಮೋಸೆ ಅವನನ್ನು ಕೇಳಿಕೊಂಡಾಗ ಅವನು ಸ್ವಲ್ಪ ಕಾಲ ನಗುತ್ತಾನೆ. ಯಾವ ದೇವರು ಅವನು? ಇಸ್ರಾಯೇಲ್ ದೇವರು ಯಾರು? ಯೆಹೋವ ದೇವರದ್ದು ಯಾರು? ಅವನು ಎಲ್ಲಿದ್ದಾನೆ? ಮೋಸೆ ಹೇಳ್ತಾನೆ, ಅವನು ಪರಲೋಕದಲ್ಲಿದ್ದಾನೆ, ಪರಲೋಕದಿಂದ ನನ್ನನ್ನು ಕಳಿಸಿದ್ದಾನೆ. ಅಂದರೆ ಬಂದು ಅವನು ಕಳಿಸಿದನಂತಕ್ಕಂಥದಕ್ಕೆ ಯಾವುದು ಒಂದು ಗ್ಯಾರಂಟಿ ಎಂಬುದಾಗಿ ಕೇಳುವಾಗ ಅವನಲ್ಲಿ ಒಂದು ಕೋಲಿತ್ತು. ಯಾಕಂದರೆ ದೇವರು ಅವನು ಕರೆಯೋದಕ್ಕಿಂತ ಮುಂಚೆ ಆ ಕೋಲಿನಿಂದ ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸ್ತೇನೆ ಎಂಬುದಾಗಿ ದೇವರು ಅವನಿಗೆ ತಿಳಿಸಿದನು. ಅವನಿಂದ ತೆಗೆದ ಕೋಲನ್ನು ಅಲ್ಲಿ ಬಿಟ್ಟಾಗ ಆ ಕೋಲು ಹಾವಾಯಿತು. ಅದನ್ನು ಕೇಳಿ ನೋಡಿ ಫರೋನು ನಗ್ಲಿಕ್ಕೆ ಶುರು ಮಾಡಿದನು. ಇಂಥ ಹಾವುಗಳು ಮಾಡೋರು ನಮ್ಮ ಹತ್ತಿರ ಭಾಳ ಜನ ಇದ್ದಾರೆ ಎಂಬುದಾಗಿ ಮಂತ್ರವಾದಿಗಳನ್ನು ಕರೀತಾನೆ. ಮಂತ್ರವಾದಿ ಕರೆದು ಇಲ್ಲಿ ಒಬ್ಬನು ಬಂದಿದ್ದಾನೆ, ಹಾವಿದೆ ಇವಂದು ಎಂಬುದಾಗಿ. ಅವರೆಲ್ಲ ಮಂತ್ರವಾದಿಗಳು ಹಾವು ಮಾಡಿದ್ರು. ಆ ಹಾವು ನೋಡುವಾಗ ಅಲ್ಲಿ ಆಗಿರ್ತಕ್ಕಂಥ ಅದ್ಭುತ ಏನಂತಂದರೆ, ಮೋಸೆಯ ಹಾವು ಮಂತ್ರವಾದಿಗಳು ಮಾಡಿರ್ತಕ್ಕಂಥ ಎಲ್ಲ ಹಾವುಗಳನ್ನು ನುಂಗಿಬಿಡ್ತು. ಎಲ್ಲ ನುಂಗಿ ಅದು ಒಂದೇ ನಿಂತ್ಕೊಳ್ತು. ಆಗ ರಾಜನಿಗೆ ಒಂಥರ ಭಯ ಆಯಿತು. ಏನಪ್ಪ ಎಂಥ ವಿಚಿತ್ರವಾದ ಹಾವಿದು, ಇದು ಎಲ್ಲ ಹಾವುಗಳನ್ನು ನುಂಗಿಬಿಟ್ಟಿದೆಲ್ಲ, ಇದ್ರ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹಾವುಗಳು ಎಲ್ಲಿ ಹೋದು? ಹೊಟ್ಟೆಯಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಯಾವುದೇ ಒಂದು ಹಾವು ನುಗ್ಗದಾಗಲಿ, ಕಪ್ಪೆ ನುಗ್ಗದಾಗಲಿ, ಒಂದು ಇಲಿ ನುಗ್ಗದಾಗಲಿ ಅದ್ರ ಹೊಟ್ಟೆ ಉಬ್ಕೊಳ್ತದೆ. ಆದರೆ ಈ ಹಾವಿನ ಹೊಟ್ಟೆ ಉಬ್ಬಿಲ್ಲ, ಇದು ಸರಳವಾಗಿದೆ, ಇನ್ನೂ ಸ್ಪಷ್ಟವಾಗಿ ನಿಂತ್ಕೊಂಡಿದೆ. ಅವನಿಗೆ ಭಯ ಆಯಿತು. ಆಮೇಲೆ ಹೇಳ್ತಾನೆ, ನೋಡು, ನನ್ನ ಇಸ್ರಾಯೇಲ್ ಜನಗಳನ್ನು ನೀನು ಬಿಡದೆ ಹೋದರೆ ನಿನ್ನ ದೇಶದ ಮೇಲೆ ಅನಾಹುತ ಇದೆ ಎಂಬುದಾಗಿ ಅವನು ಹೇಳಿದಾಗಲೂ ಸಹ ಅವನು ಕೇಳಿಲ್ಲ. ಸ್ವಲ್ಪ ದಿನಗಳಾದ ಮೇಲೆ ಮೋಸೆ ಆ ದೇಶದಲ್ಲಿರ್ತಕ್ಕಂಥ ನೈಲ್ ನದಿಯ ಒಂದು ನೀರನ್ನೆಲ್ಲ, ಆ ದೇಶದಕ್ಕಂಥ ಪ್ರತಿಯೊಂದು ನೀರನ್ನು ಅವನು ರಕ್ತವಾಗಿ ಮಾರ್ಪಡಿಸಿದನು. ಆ ರಕ್ತವಾಗಿ ಮಾರ್ಪಡಿಸಿದಾಗ ಅವನಲ್ಲಿ ಯಾರಿಗೂ ಏನು ಕೊಡ್ಲಿಕ್ಕೆ ನೀರೇ ಇಲ್ಲ. ಜನಗಳಿಗೆ ಭಾಳ ತೊಂದರೆ ಆಯಿತು. ನೀರು ಕುಡಿಲಿಕ್ಕೆ ಹೋದರೆ ರಕ್ತ ಬರಲಿಕ್ಕೆ ಶುರು ಆಯಿತು. ಜನಗಳೆಲ್ಲ ಭಯಪಟ್ಟರು, ಇವರನ್ನ ಬಿಟ್ಟು ಬಿಡಬೇಕು, ಕಳಿಸ್ಕೊಡ್ರಿ ಅಂತ. ಪ್ರಿಯರೇ, ಇಷ್ಟೆಲ್ಲ ಆದರೂ ಸಹ ಅವನು ಸ್ವಲ್ಪ ಕಾಲ ಹೌದು ನಾನು ಬಿಡ್ತೇನೆ ಅಂತ ಹೇಳಿ ಅದ್ಭುತ ಕಾರ್ಯ ಮೀರಿದ ಮೇಲೆ, ಅದು ಸರಿಪಡಿಸಿದ ಮೇಲೆ ಮತ್ತೆ ತಿರುಗಿ ಬಿಡಬೇಕು. ಮತ್ತೆ ಸ್ವಲ್ಪ ಹೌದ ದಿನ ಆದಮೇಲೆ ಮೋಸೆ ಆ ದೇಶದಲ್ಲಿ ಮಿಡತೆಗಳನ್ನು ತಂದನು. ಆಮೇಲೆ ಆ ದೇಶದಲ್ಲಿ ಅನೇಕ ಕುರುಗಳನ್ನು ತಂದನು, ಅಲ್ಲಿರ್ತಕ್ಕಂಥ ಹೇನುಗಳನ್ನು ತಂದನು, ಅಲ್ಲಿರ್ತಕ್ಕಂಥ ಅನೇಕ ಅದ್ಭುತ ಕಾರ್ಯಗಳಿಂದ ಕಪ್ಪೆಗಳನ್ನು ಮುಖಾಂತರವಾಗಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿದ್ರು. ಎಲ್ಲ ಸಮಯದಲ್ಲಿ ಒಪ್ಕೊಳ್ಬೇಕು, ಆಮೇಲೆ ತಿರುಗಿ ಬೀಳಬೇಕು, ಒಪ್ಕೊಳ್ಬೇಕು, ಆಮೇಲೆ ತಿರುಗಿ ಬೀಳಬೇಕು. ಇದನ್ನು ನೋಡುವಾಗ ಬಹಳ ನೋಡ್ತಕ್ಕಂಥರಾಗಿದ್ದೇವೆ. ಅವನ ಮನಸ್ಸು ಬಹಳ ಕಠೋರವಾಗಿತ್ತು. ದೇವರನ್ನು ನಂಬಲಿಲ್ಲ, ದೇವರ ಅದ್ಭುತ ಕಾರ್ಯಗಳನ್ನು ನಂಬಲಿಲ್ಲ. ಎಷ್ಟೇ ಕಾರ್ಯ ಮಾಡಿದ್ರು ಸಹ ಅದು ನಂಬಲಿಲ್ಲ. 3 ದಿವಸಗಳ ಕಾಲ ಕಾರ್ಗತ್ತಲೆ, ದೇಶವೆಲ್ಲ ಕತ್ತಲೆ ಆಗಿಬಿಡ್ತು. ಅಂಥ ಒಂದು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಆಯಿತು. ಅಲ್ಲಿ ಆನೆಕಲ್ಲಿನ ಮಳೆಗಳು ಸಹ ಸುರಿಯಲ್ಪಡ್ತು. ಅನೇಕ ಗಿಡ ಮರಗಳು ಮುರಿದೋದು, ಅನೇಕ ಪ್ರಾಣಿಗಳು ಸತ್ತೋದು. ಇದನ್ನೆಲ್ಲ ಭಯಂಕರವಾಗಿರ್ತಕ್ಕಂಥ ಅದ್ಭುತ ಕಾರ್ಯ ಆದರೂ ಸಹ ಫರೋನನು ಅವರನ್ನು ಬಿಡಲಿಲ್ಲ. ಆದರೆ ಕೊನೆಯದಾಗಿ ದೇವರು ಒಂದು ಅದ್ಭುತವನ್ನು ಎಚ್ಚರಿಸಿದನು. ಆ ಅದ್ಭುತ ಏನಂತಂದರೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಿಡುಗಡೆ ಆಗಬೇಕಾದ್ರೆ ಕೊನೆ ಅದ್ಭುತ, ನಾನು ಕೊನೆಯ ಅದ್ಭುತ ಮಾಡ್ತೇನೆ. ಅದರಿಂದ ಇವನ ಮನಸ್ಸು ಕರಗ್ತದೆ. ಮನಸ್ಸನ್ನು ಕರಗಿ ಇವನು ನನ್ನ ಜನಗಳನ್ನು ಬಿಡುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಮೋಸೆಗೆ ತಿಳಿಸ್ತಾನೆ. ಮೋಸೆ, ಅಧೈರ್ಯ ಪಡಬೇಡ, ನಿನಗೆ ನಿರಾಶೆ ಹೊಂದಬೇಡ. ಅನೇಕ ಸಲ ಪ್ರಿಯರೇ, ನಮ್ಮ ಸೇವೆ ಮಾಡ್ತಕ್ಕಂಥ ಸಮಯದಲ್ಲಿ ಯಾವುದೋ ಒಂದು ಅನಾಹುತದಿಂದ ನಮ್ಮಲ್ಲಿ ನಿರಾಶವಾಗ್ತೇವೆ. ದೇವರ ಒಂದು ಧೈರ್ಯದ ಮಾತಾಡಿದರೆ, ನೀನು ನಿರಾಶೆ ಪಡಬೇಡ, ಧೈರ್ಯ ಬಿಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಸದಾ ಕಾಲಿದ್ದೇನೆ, ಹೋಗು, ಲೋಕದ ಎಲ್ಲ ಕಡೆಗೆ ಹೋಗು, ನಿನ್ನ ಜೊತೆ ನಾನು ಜೊತೆಗಾರನಾಗಿದ್ದೇನೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಲೋಕದ ಕಡೆಯವರೆಗೆ ನಾನು ನಿನ್ನ ಜೊತೆಗಾರನಾಗಿರ್ತೇನೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನೀನು ಮಾಡ್ತಕ್ಕಂಥ ಸೇವೆ ಎಂಥ ಸೇವೆ ಆಗಿರ್ಬೋದು, ನೀನು ಪ್ರಾಮಾಣಿಕವಾಗಿ ಸೇವೆ ಮಾಡುವಾಗ ದೇವರು ನಿನ್ನ ಜೊತೆಗಾರನಾಗಿದ್ದಾನೆ. ಶಾಲೆಯಲ್ಲಿ ಕೆಲಸ ಮಾಡ್ಬೋದು, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬೋದು, ಕಂಪನಿಗಳಲ್ಲಿ ಕೆಲಸ ಮಾಡ್ಬೋದು, ಯಾವುದೋ ಒಂದು ಕೂಲಿ ಕೆಲಸ ಮಾಡ್ಬೋದು, ಎಂಥ ಕೆಲಸ ಮಾಡಿದ ಪ್ರಿಯರೇ, ನೀನು ದೇವರಿಗೆ ಪ್ರಾಮಾಣಿಕನಾಗಿರುವಾಗ ದೇವರು ನಿನ್ನ ಜೊತೆಗಾರನಾಗಿದ್ದಾನೆ. ನಿನ್ನನ್ನು ಯಾವಾಗಲೂ
ಒಬ್ಬ ವ್ಯಕ್ತಿ ಉನ್ನತವಾದ ವ್ಯಕ್ತಿ ಎಂಬುದಾಗಿ ನಿನ್ನನ್ನು ಅವರು ಪರಿಗಣಿಸ್ತಕ್ಕಂಥರಾಗಿದ್ದಾರೆ. ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ವ್ಯಕ್ತಿ ದೇವ್ರ ಜೊತೆಯಲ್ಲಿ ಇರುವಾಗ ಅವರ ಬೆಲೆ ಹೆಚ್ಚಾಗ್ತದೆ. ಇದು ಅದ್ಭುತ. ನೀನು ಬಡವನಾಗಿರ್ಬೋದು, ನಿನ್ನ ಮೇಲೆ ಐಶ್ವರ್ಯ ಇರಲಿಕ್ಕಿಲ್ಲ, ಆದರೆ ನೀನು ದೇವ್ರ ಜೊತೆಯಲ್ಲಿ ಇರುವಾಗ ನಿನ್ನ ಬೆಲೆ ಹೆಚ್ಚಾಗ್ತದೆ. ಇದು ನಿನಗಿರ್ತಕ್ಕಂಥ ಒಂದು ದೊಡ್ಡ ಮೌಲ್ಯ ಪ್ರಿಯರೇ. ಅದಕ್ಕೋಸ್ಕರ ಇವತ್ತು ನಿನಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ಮೋಸೆ ಮಾತನ್ನು ಫರೋನ ತಿರಸ್ಕಾರ ಮಾಡಿದನು. ಒಂದು ದಿವಸ ಸ್ವಾಮಿ ಹೇಳಿದನು, ಇವತ್ತು ನಾನು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಐಗುಪ್ತ ದೇಶದಲ್ಲಿ ಒಂದು ಬಹಳ ಗಂಡಾಂತರದ ಒಂದು ಕಾಯಿಲೆ ತರ್ತಾ ಇದ್ದೇನೆ. ವಿಮೋಚನೆ ಕಾಂಡ 11ನೇ ಸಂಧಿ 4 ಮತ್ತು 5ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ವಿಮೋಚನೆ ಕಾಂಡ 11ನೇ ಸಂಧಿ 4 ಮತ್ತು 5ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನ ಮೇಲೆ ಕೂತಿರುವ ಫರೋನನ ಚೊಚ್ಚಲ ಮಗನು ಮೊದಲುಗೊಂಡು ದಾಸರ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿ ಚೊಚ್ಚಲ ಮಕ್ಕಳೆಲ್ಲ ಸಾಯುವರು ಎಂದು ಹೇಳಿದನು. ಓ, ಭಯಂಕರವಾದ ಒಂದು ದೊಡ್ಡ ಅದ್ಭುತ ಪ್ರೇರಣೆ. ಎಲ್ಲರ ಮನೆಯಲ್ಲಿ ಒಂದು ಸಾವಿರ ಒಂದು ಪ್ರಶ್ನೆ, ಸಾವಿರ ಒಂದು ಉತ್ತರ ಸಿಕ್ತು. ಆ ಸಮಯದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಇಸ್ರಾಯೇಲ್ರು ಮೋಸೆಗೆ ಒಂದು ಮಾತು ಹೇಳಿದನು, ಮೋಸೆ, ನೀನು ಇಸ್ರಾಯೇಲ್ರಿರ್ತಕ್ಕಂಥ ಎಲ್ಲ ಜನಗಳು ಅವ್ರ ಸಂರಕ್ಷಣೆ ಆಗಿ ಸುರಕ್ಷಿತವಾಗಿರಬೇಕಾದ್ರೆ ಒಂದು ಕೆಲಸ ಮಾಡಬೇಕು. ಬರಬೇಕಾದ ಯೇಸು ಕ್ರಿಸ್ತನನ್ನು ಸೂಚನೆ ಮಾಡ್ತಕ್ಕಂಥ, ಬರಬೇಕಾದ ರಕ್ಷಕನನ್ನು ಸೂಚಿಸ್ತಕ್ಕಂಥ ಆ ಒಂದು ಕುರಿಯನ್ನು ತೆಗೆದುಕೊಳ್ಳಬೇಕು. ಪ್ರತಿಯೊಬ್ಬರು ಒಂದು ಕುರಿಯನ್ನು ತೆಗೆದುಕೊಂಡು ಆ ಮನೆಯಲ್ಲಿ ಅದನ್ನು ಬಲಿ ಕೊಡಿಸಿ ಅದರ ಒಂದು ರಕ್ತವನ್ನು ಅವರವರ ಮನೆ ಬಾಗಿಲುಗಳ ಮೇಲೆ ಹಚ್ಕೊಳ್ಬೇಕು. ಯಾರ ಮನೆ ಬಾಗಿಲ ಮೇಲೆ ರಕ್ತದ ಗುರುತಿರ್ತದೋ ನಾನು ಆ ಮನೆಯನ್ನು ಹಾದು ಹೋಗ್ತೇನೆ. ಆದರೆ ಯಾವುದು ಮನೆಯಲ್ಲಿ ರಕ್ತದ ಗುರುತು ಇಲ್ವೋ ಆ ಮನೆಯಲ್ಲಿ ಚೊಚ್ಚಲ ಮಕ್ಕಳು ಸಾಯ್ತಾರೆ. ಬರೀ ಮಕ್ಕಳಲ್ಲಿ ಮಾತ್ರ ಅಲ್ಲ, ಆ ಮನೆಯಲ್ಲಿರ್ತಕ್ಕಂಥ ಆಡಿರ್ಬೋದು, ಆ ಮನೆಯಲ್ಲಿರ್ತಕ್ಕಂಥ ಆಕಳಿರ್ಬೋದು, ಆ ಮನೆಯಲ್ಲಿರ್ತಕ್ಕಂಥ ಎತ್ತಿರ್ಬೋದು, ಆ ಮನೆಯಲ್ಲಿರ್ತಕ್ಕಂಥ ಯಾವುದೇ ಥರದ ಪ್ರಾಣಿ ಇರ್ಬೋದು, ಬೆಕ್ಕಾಗಲಿ ಯಾವುದೇ ಪ್ರಾಣಿ ಇರ್ಬೋದು, ಎಲ್ಲ ಪ್ರಾಣಿಗಳು ಸಾಯ್ತವೆ, ಎಲ್ಲ ಮನುಷ್ಯರು ಸಾಯ್ತಾರೆ. ಚೊಚ್ಚಲಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಸೃಷ್ಟಿ ಅದು ಸಾಯ್ತದೆ ಎಂಬುದಾಗಿ ದೇವರು ವಾಗ್ದಾನ ನಡೆದನು. ಅದನ್ನು ಕೇಳಿರ್ತಕ್ಕಂಥ ಮೋಸೆ ಎಲ್ಲ ಇಸ್ರಾಯೇಲನ್ನು ಕರೆದನು. ನೋಡಿ, ದೇವರು ಇದೊಂದು ದೊಡ್ಡ ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟಿದ್ದಾನೆ. ನೀವೆಲ್ಲರೂ ನಿಮ್ಮ ಒಂದು ಕುಟುಂಬದ ಸಂರಕ್ಷಣೆಗೋಸ್ಕರ, ಚೊಚ್ಚಲ ಮಕ್ಕಳ ಒಂದು ಸಂರಕ್ಷಣೆಗೋಸ್ಕರ ನೀವು ಈ ಒಂದು ಕಾರ್ಯವನ್ನು ಮಾಡಬೇಕು. ಒಂದು ಕುರಿಯನ್ನು ತೆಗೆದುಕೊಳ್ಬೇಕು, ಅದರ ರಕ್ತ ತಗೊಂಡೆ ಅಂತಾನೆ ನೀವು ಅದನ್ನು ನಿಮ್ಮ ಬಾಗಿಲ ಮೇಲೆ ಹಚ್ಕೊಳ್ಬೇಕು ಎಂಬುದಾಗಿ ಮೋಸೆ ಇಸ್ರಾಯೇಲಿಗೆ ಎಚ್ಚರಿಸಿದನು. ಅದರಲ್ಲಿ ಕೆಲವರು ನಂಬಲಿಲ್ಲ, ಅದರಲ್ಲಿ ಕೆಲವರು ತಿರಸ್ಕಾರ ಮಾಡಿದ್ರು. ಯಾರ್ಯಾರು ಆತನ ಮಾತಿಗೆ ಬೆಲೆ ಕೊಟ್ಟರೋ ಅವರು ಅದನ್ನು ಕುರಿಯನ್ನು ತಗೊಂಡು ಅದನ್ನು ಕತ್ತರಿಸಿ ಅದರ ರಕ್ತವನ್ನು ಬಾಗಿಲ ಮೇಲೆ ಹಚ್ಕೊಂಡ್ರು. ಆ ರಾತ್ರಿ ಪ್ರಿಯರೇ, ಆ ರಾತ್ರಿ ಯೆಹೋವ ದೇವರು ಐಗುಪ್ತ ದೇಶವನ್ನು ಹಾದು ಹೋಗುವಾಗ ಯಾರ್ಯಾರು ಆತನ ಮಾತಿಗೆ ಬೆಲೆ ಕೊಟ್ಟು ಆ ರಕ್ತವನ್ನು ಅವರ ಮನೆ ಬಾಗಿಲಿಗೆ ಹಚ್ಕೊಂಡಿದ್ದಾರೋ ಆ ಎಲ್ಲ ಮನೆಗಳಲ್ಲಿ ಚೊಚ್ಚಲ ಮಕ್ಕಳು ಸಾಯಲಿಲ್ಲ. ಅದು ಯಾವ ಮನೆಗಳು ಯಾರು ಆತನ ಮಾತನ್ನು ಮೀರಿದರೋ ಇಸ್ರಾಯೇಲ್ ಆಗಿದ್ದರೂ ಸಹ, ಇಸ್ರಾಯೇಲ್ ಮನೆಗಳಲ್ಲೂ ಸಹ ಆ ಮರಣವನ್ನು ನೋಡ್ತಕ್ಕಂಥರಾಗಿದ್ದೇವೆ. ಇನ್ನು ಐಗುಪ್ತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಲ್ಲಿ ಚೊಚ್ಚಲ ಮಕ್ಕಳು ಸತ್ತದರು. ರಾಜ್ಯ ಫರೋನನ ಮನೆಯಲ್ಲಿಯೂ ಸಹ ಚೊಚ್ಚಲ ಮಗನು ಸತ್ತನು. ಇಂಥ ಒಂದು ಭಯಂಕರವಾಗಿರ್ತಕ್ಕಂಥ ಸಾವನ್ನು ನೋಡುವಾಗ ಬೆಳಗ್ಗೆ ನೋಡಿದ್ರೆ ಎಲ್ಲರ ಮನೆಯಲ್ಲಿ ಸಾವುಗಳು, ಎಲ್ಲರ ಮನೆಗಳಲ್ಲಿ ಸಾವು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಾತನ್ನು ಮೀರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ದೇವರ ಮಾತನ್ನು ಮೀರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ ಸಾವನ್ನು ನೋಡ್ತಕ್ಕಂಥರಾಗಿದ್ದೇವೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥ ಕುಟುಂಬ ಯಾವುದು ಬದುಕುವುದಿಲ್ಲ. ದೇವರ ಮಾತಿಗೆ ಕಿವಿ ಕೊಡ್ತಕ್ಕಂಥ ಕುಟುಂಬ ಮಾತ್ರ, ದೇವರ ಮಾತಿಗೆ ಕಿವಿ ಕೊಡ್ತಕ್ಕಂಥ ವ್ಯಕ್ತಿ ಮಾತ್ರ ಆತನು ರಕ್ಷಣೆ ಹೊಂದಲಿಕ್ಕಾಗ್ತದೆ. ಇವತ್ತು ನಾನು ನೀನು ದೇವರ ಮಾತಿಗೆ ವಿರುದ್ಧವಾಗಿ ಹೋದವಾಗ ಪ್ರಿಯರೇ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ ನಾವು ಪ್ರಾಣವನ್ನು ಕಳ್ಕೊಳ್ತಕ್ಕಂಥರಾಗಿದ್ದೇವೆ. ನಮ್ಮ ಪ್ರಾಣವನ್ನು ಕಳ್ಕೊಳ್ಳದೆ ದೇವರು ಕೊಡ್ತಕ್ಕಂಥ ಬಹಳ ಒಂದು ವಿಶೇಷವಾಗಿದ್ದ ಸಂದೇಶ ಅಂದರೆ ನಾವು ದೇವರ ಮಾತಿಗೆ ಬೆಲೆ ಕೊಡಬೇಕು. ಆ ಸಮಯದಲ್ಲಿ ಇಸ್ರಾಯೇಲರು ದೇವರ ಮಾತಿಗೆ ಬೆಲೆ ಕೊಡೋದ್ರಿಂದ ಆ ದಿನ ಫರೋನನಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಐಗುಪ್ತ ದೇಶ ಜನರು ಓಡಿ ಬಂದು ಅವರು ಆ ಒಂದು ಫರೋನಿಗೆ ಹೇಳಿದರು, ಫರೋನೇ, ಇನ್ನು ಮುಂದೆ ಇವರನ್ನು ಇಡಬೇಡ, ನಮ್ಮ ದೇಶದಿಂದ ನೀನು ಕಳಿಸ್ಬಿಡು. ಇಲ್ಲಿವರೆಗೆ ನಾವು ಅನೇಕ ಅದ್ಭುತ ಕಾರ್ಯಗಳು ನೋಡಿದ್ದೇವೆ, ಅನೇಕ ಅನಾಹುತವನ್ನು ನಾವು ಅನುಭವಿಸಿದ್ದೇವೆ. ಕಪ್ಪೆಗಳ ಬರೋದ್ರ ಮುಖಾಂತರವಾಗಿ ನೀರಿಗೆ ರಕ್ತ ಮಾಡ್ತಕ್ಕಂಥ ರೀತಿಯಲ್ಲಿ ಆನೆಕಲ್ಲಿನ ಮಳೆ, 3 ದಿನಗಳು ಒಂದು ಕಾರ್ಗತ್ತಲಿನ ಒಂದು ಅನುಭವ, ಇವೆಲ್ಲ ನೋಡುವಾಗ ಇದು ನಿಜವಾಗಿ ಇದು ಮನುಷ್ಯರ ಕೆಲಸ ಅಲ್ಲ, ಇದು ನಿಜವಾಗಿ ದೇವರ ಕೆಲಸನೇ. ದೇವರೇ ಈ ಜನಗಳ ಹಿಂದಿದ್ದಾನೆ, ಇವರನ್ನು ಬಿಟ್ಟುಬಿಡು, ಇವರನ್ನು ಕಳಿಸ್ಬಿಡು ಎಂಬುದಾಗಿ ಫರೋನಿಗೆ ಹೇಳಿಬಿಟ್ರು. ಅಷ್ಟು ಮಾತ್ರ ಅವ್ರು ಹೇಳಿದ್ರು, ಒಂದು ವೇಳೆ ನಾವು ಈ ಜನವನ್ನು ತಡೆದು ಬಿಟ್ಟರೆ, ನಾವು ಈ ಜನವನ್ನು ಕಳಿಸದೆ ಹೋದರೆ ನಾವೆಲ್ಲರೂ ಸಾಯ್ಬೋದು,
ನಾವು ಸತ್ಯ ಹೋಗ್ಬೋದು, ಅದಕ್ಕೆ ದಯಮಾಡಿ ರಾಜನೇ ಹೇಗಾದರೂ ಮಾಡು, ಈ ಜನಗಳನ್ನು ನೀನು ಕಳಿಸ್ಬಿಡು, ನಮ್ಮನ್ನ ಕೆಲಸ ನಾವು ನೋಡ್ಕೊಳ್ತೇವೆ, ಇನ್ನು ಇವ್ರ ಮೇಲೆ ನೀನು ನಂಬಿಕೆ ಬಿಡಬೇಡ, ಯಾಕಂದರೆ ಇವರಿಂದ ನಮಗೆ ಅನಾಹುತ ಆಗ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಿಮಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ದೇವರಿಗೆ ಜನಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಂದು ರಾಜ್ಯ ಹಾಳಾಗಿ ಹೋಗ್ತದೆ. ಇವತ್ತಿನ ದಿವಸ ನಿಮಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ದೇವರ ಒಂದು ಮಕ್ಕಳಿಗೋಸ್ಕರ ಪ್ರೋತ್ಸಾಹ ಮಾಡೋದ್ರಿಂದ ದೇವರ ಆಶೀರ್ವಾದ ಬರ್ತಕ್ಕಂಥದ್ದಾಗಿದೆ. ದೇವರ ರಾಜ್ಯಕ್ಕೋಸ್ಕರ ನಾವು ಪ್ರಯಾಸ ಪಡ್ತಕ್ಕಂಥದ್ದಾಗಿದೆ. ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಮನುಷ್ಯಲಿ ದೇವ ಜನಗಳ ವಿರುದ್ಧವಾಗಲಿ, ದೇವರ ಸೇವೆ ವಿರುದ್ಧವಾಗಲಿ ನಾವು ಯಾವಾಗಲೂ ಯಾವ ಕಾರಣಕ್ಕೂ ನಾವು ವಿರುದ್ಧತೆ ಮಾಡಬಾರ್ದು. ದೇವರ ಆಶೀರ್ವಾದ ಬೇಕು, ಎಲ್ಲ ಕುಟುಂಬಗಳು ಜೀವಿಸಬೇಕು, ಎಲ್ಲ ಜನಗಳು ಜೀವಿಸಬೇಕು, ಎಲ್ಲರೂ ಸಂರಕ್ಷಣೆ ಇರಬೇಕು, ದೇವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಬೇಕೆಂಬುದೇ ನಮ್ಮ ಪ್ರಾರ್ಥನೆ ಆಗಿದೆ. ಆ ಸಮಯದಲ್ಲಿ ಇವರನ್ನು ಐಗುಪ್ತ ದೇಶದಿಂದ ಹೊರಗಡೆ ಬಿಟ್ಬಿಟ್ರು. ಇವರು ಹೊರಗಡೆ ಬಂದು ಭಾಳ ಸಂತೋಷವಾಗಿ ಇವರು ದೇವರಿಗೆ ಸ್ತೋತ್ರ ಮಾಡಿದ್ರು. ಒಂದು ಕಾಲ ಈ ರೀತಿ ಬಂತು, ಅವರು ಹೋಗ್ತಕ್ಕಂಥ ಸಮಯದಲ್ಲಿ ಅವರ ಮುಂದೆ ಒಂದು ಕೆಂಪು ಸಮುದ್ರ ಮುಂದುಗಡೆ ಅದನ್ನು ಪ್ರವೇಶ ಆಗ್ತಕ್ಕಂಥ, ಯಾವ ರೀತಿ ಹೋಗ್ಬೇಕು ಗೊತ್ತಿಲ್ಲ, ನೀರು ತುಂಬಿದೆ, ಕೆಂಪು ಸಮುದ್ರ, ಈ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ಪರಿಸ್ಥಿತಿ ಏನಂದರೆ ಇವರು ಇಸ್ರಾಯೇಲ್ ಜನರು ಹೋಗ್ತಕ್ಕಂಥ ಸಮಯದಲ್ಲಿ ಈ ಕಡೆ ಗುಡ್ಡ, ಹಿಂದುಗಡೆ ನೋಡಿದೆ ಫರೋನು ತನ್ನ ಸೈನ್ಯವನ್ನು ಪನಕ್ ಕಳಿಸಿದ್ದಾನೆ. ಆ ಸೈನ್ಯ ಕಳಿಸ್ತಕ್ಕಂಥ ಸಮಯದಲ್ಲಿ ಜನಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಆ ಸಮಯದಲ್ಲಿ ವಿಶೇಷವಾಗಿ ಪ್ರಿಯರೇ, ಆ ಸಮಯದಲ್ಲಿ ಆ ಕೆಂಪು ಸಮುದ್ರದ ಮಧ್ಯದಲ್ಲಿ ಮೋಸೆ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಎಂಥ ಒಂದು ಗಂಡಂತರ, ಈ ಕಡೆ ನೋಡಿದ್ರೆ ಗುಡ್ಡ ಇದೆ, ಈ ಕಡೆ ನೋಡಿದ್ರೆ ಗುಡ್ಡ ಇದೆ, ಹಿಂದುಗಡೆ ನೋಡಿದ್ರೆ ಫರೋನ ಸೈನ್ಯ ಇದೆ, ನಾನು ಏನು ಮಾಡಿ ಅಂದಾಗ ಸ್ವಾಮಿ ಹೇಳ್ತಾನೆ, ನಿನ್ನ ಕೋಲಿದೆಲ್ಲ ಕೋಲನ್ನು ಮುಟ್ಟು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ಮೋಸೆ ಕೋಲನ್ನು ಮುಟ್ಟಿದನು, ಆ ಸಮುದ್ರ 2 ಭಾಗ ಆಯಿತು. ಅಲ್ಲಿರ್ತಕ್ಕಂಥ ಎಲ್ಲ ಇಸ್ರಾಯೇಲರು ದಾಟ್ ಹೋದರು. ಫರೋನ ಸೈನ್ಯ ಹಿಂದೆ ಓಡಿ ಬರ್ತಾ ಇತ್ತು. ಓಡಿ ಬರ್ತಕ್ಕಂಥ ಸಮಯದಲ್ಲಿ ಆ ಕೋಲನ್ನು ಪುನಃ ಆತನ ಮುಟ್ಟಿದಾಗ ಫರೋನ ಎಲ್ಲ ಸೈನ್ಯ ನೀರಲ್ಲಿ ಮುಳುಗಿ ಸತ್ತೋಯ್ತು. ದೇವರು ಅದ್ಭುತವಾಗಿ ಇಸ್ರಾಯೇಲರನ್ನು ಕಾಪಾಡಿದ್ದಾನೆ, ಅದ್ಭುತವಾಗಿ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ದಾನೆ. ಇವತ್ತು ನಾನು ನೀನು ಪ್ರಿಯರೇ, ಇವತ್ತು ದೇವರ ಮಕ್ಕಳಾಗಿ ಜೀವಿಸುವಾಗ ದೇವರು ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ದೇವರು ನನ್ನನ್ನು ಕಾಪಾಡ್ತಕ್ಕಂಥ ದೇವರಾಗಿದ್ದಾನೆ. ಇವೆಲ್ಲ ಅದ್ಭುತ ಕಾರ್ಯಗಳು ಮಾಡ್ತಕ್ಕಂಥ ಮುಖ್ಯವಾದ ಉದ್ದೇಶ ಏನಂದರೆ, ಒಂದನ್ನು ತಿಳ್ಕೊಳ್ಬೇಕು, ಆ ಕಾಲದಲ್ಲಿ ಐಗುಪ್ತ ದೇಶದಿಂದ ಇವರು ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದರು. ದೇವರು ಅದ್ಭುತವಾಗಿ ಅವರನ್ನು ಬಿಡುಗಡೆ ಮಾಡಿದ್ದಾನೆ. ಇವತ್ತು ನಾವು ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬರು ಅಪನಂಬಿಕೆಯಾಗಿರ್ತಕ್ಕಂಥ ಈ ಲೋಕದಿಂದ, ಅಗೌರವವಾಗಿರ್ತಕ್ಕಂಥ ಈ ಲೋಕದಿಂದ, ಪಾಪದಿಂದ ತುಂಬಿರ್ತಕ್ಕಂಥ ಈ ಲೋಕದಿಂದ ದೇವರು ನನ್ನನ್ನು ಮತ್ತು ನಿನ್ನನ್ನು ಬಿಡಿಸಿ ಪರಲೋಕಕ್ಕೆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದೆಂಥ ಭಾಗ್ಯ ಪ್ರಿಯರೇ. ದೇವರು ನಮ್ಮ ಜೀವಿತದಲ್ಲಿ ಅವರ ಜೀವನದಲ್ಲಿ ಮಾಡತಕ್ಕಂಥ ಅದ್ಭುತವನ್ನು ನಮ್ಮ ಜೀವನದಲ್ಲಿ ಮಾಡ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಈ ಭೂಲೋಕ ಎಂಬತಕ್ಕಂಥ ಅಪನಂಬಿಕೆ ಲೋಕದಿಂದ ನಾವು ಪರಲೋಕಕ್ಕೆ ನಾವು ಪ್ರಯಾಣ ಬೆಳೆಸ್ತಕ್ಕಂಥರಾಗಿದ್ದೇವೆ. ಆ ಪ್ರಯಾಣ ಬೆಳೆಸ್ತಕ್ಕಂಥ ಆ ಒಂದು ದೇಶಕ್ಕೆ ನಾವು ಪ್ರಯಾಣ ಬೆಳೆಸುವಾಗ ದೇವರು ವಿಶೇಷವಾದ ಆಶೀರ್ವಾದ ಕೊಡ್ತಾನೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರ್ಯಾರು ಆತನ ಮೇಲೆ ವಿಶ್ವಾಸವಿಟ್ಟಿದ್ದಾರೋ ಅವರು ಈ ಲೋಕದ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಆ ಪರಲೋಕ ಎಂಬತಕ್ಕಂಥ ಸ್ವರ್ಗಕ್ಕೆ, ಪರಲೋಕ ರಾಜ್ಯಕ್ಕೆ ಅವರು ಪ್ರಯಾಣ ಬೆಳೆಸ್ತಕ್ಕಂಥರಾಗಿದ್ದಾರೆ. ಆ ಪ್ರಯಾಣ ಬೆಳೆಸುವಾಗೆ ದೇವರು ನನ್ನನ್ನು ಮತ್ತು ನಿನ್ನನ್ನು ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಹೌದು ಪ್ರಿಯರೇ, ನೀನು ಯಾವುದೇ ಸ್ಥಳದಲ್ಲಿ ಕೂತ್ಕೊಂಡಿರ್ಬೋದು, ಏನೇ ಮಾತಾಡ್ತಿರ್ಬೋದು, ನಿನ್ನ ಜೀವಮಾನ ಹೇಗಿದೆ ನನಗೆ ಗೊತ್ತಿಲ್ಲ, ನೀನು ಯಾವ ರೀತಿ ದೇವ್ರ ಜೊತೆ ಸಂಬಂಧ ಇಟ್ಕೋದು ನನಗೆ ಗೊತ್ತಿಲ್ಲ, ಯಾವ ರೀತಿ ನಂಬಿಕೆ ವಿಶ್ವಾಸದಲ್ಲಿ ಜೀವಿಸ್ತಾ ನನಗೆ ಗೊತ್ತಿಲ್ಲ. ನಿನಗೆ ಇವತ್ತಿನ ಈ ಒಂದು ಸಮಯದಲ್ಲಿ ಎಚ್ಚರಿಸಲಿಕ್ಕೆ ಇಷ್ಟಪಡ್ತಕ್ಕಂಥನಾಗಿದ್ದೇನೆ. ನೀನು ಇದೇ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಾಗ ನಿನ್ನ ಪಾಪದಿಂದ ಬಿಡುಗಡೆ ಹೊಂದಿ ನೀನು ದೇವರ ರಾಜ್ಯಕ್ಕೆ ಹೋಗ್ತಕ್ಕಂಥನಾಗಿದೆ. ಆ ರಾಜ್ಯಕ್ಕೆ ಹೋಗುವಾಗೆ ದೇವರನ್ನು ಆಶೀರ್ವದಿಸಲಿಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಅದ್ಭುತ ಸ್ವರೂಪನು ಪರಾಕ್ರಮಿಯ ತಂದೆ ದೇವರಾಗಿದೆ ಸ್ವಾಮಿ. ಇಸ್ರಾಯೇಲನ ಐಗುಪ್ತ ದೇಶದಿಂದ ನಿನ್ನ ಸ್ವಾಮಿ ಅದ್ಭುತವಾಗಿ ಬಿಡಿಸಿದ ದೇವರು, ಇವತ್ತಿನ ದಿವಸದಲ್ಲಿ ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಈ ಲೋಕದ ಪಾಪದ ಬಂಧನದಿಂದ ನಮ್ಮನ್ನು ಬಿಡಿಸು ಸ್ವಾಮಿ. ಈ ಅಂಧಕಾರ ಶಕ್ತಿಯಿಂದ ನಮ್ಮನ್ನು ಬಿಡಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಸೇರ್ತಕ್ಕಂಥ ಭಾಗ್ಯತೆ ಕೊಟ್ಟು ದಯಪಾಲಿಸು. ನಾವು ಈ ಲೋಕದಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ ಸ್ವಾಮಿ. ಪಾಪದಿಂದ, ಅಂಧಕಾರದಿಂದ, ಅನ್ಯಾಯದಿಂದ ತುಂಬಿರ್ತಕ್ಕಂಥ ಲೋಕನ ಬಿಡಿಸಿ ಆ ಪರಲೋಕ ರಾಜ್ಯದಲ್ಲಿ ಸೇರ್ತಕ್ಕಂಥ ಭಾಗ್ಯತೆ ಪ್ರತಿಯೊಬ್ಬರಿಗೆ ಕೊಡಬೇಕಾಗಿ, ಇಲ್ಲಿ ವೀಕ್ಷಿಸ್ತಕ್ಕಂಥ ಪ್ರತಿಯೊಬ್ಬರು ಆಶೀರ್ವದಿಸಿ ನೀನು ಮಹಿಮೆ ಹೊಂದಬೇಕಾಗಿ ಪ್ರಿಯ ಗುರುವಾದ ಯೇಸು ಕ್ರಿಸ್ತನ ದಿವ್ಯನ ಬೇಡ್ತೇವೆ ಸ್ವಾಮಿ. ಆಮೇನ್.